ಇವತ್ತೇನು ನಮ್ಮ ಮೆಟ್ರೋ ಬೆಂಗಳೂರು BMRCL ಪದೇ ಪದೇ ಕನ್ನಡಿಗರ ಮೇಲೆ ದಬ್ಬಾಳಿಕೆ, ಈ ಹಿಂದಿ ಏರಿಕೆಗಳು ಮತ್ತು ಕನ್ನಡದ ಉದ್ಯೋಗ ವಿಚಾರದಲ್ಲಿ ಪದೇ ಪದೇ ತಪ್ಪು ಮಾಡ್ತಾಯಿದ್ರು. ಇವತ್ತು ನಮ್ಮ ಕನ್ನಡ ಸೇನೆ 100ರಿಗೆ MD ಅವರಿಗೆ ಮನವಿಯನ್ನು ಕೊಟ್ಟಿದ್ದೀವಿ. ಇವತ್ತು 50 ಉದ್ಯೋಗಗಳು ರೈಲ್ವೆ ಓಡಿಸೋಂಥ ಕೆಲಸಕ್ಕೆ ತಮಿಳುನಾಡು ಮತ್ತು ಆಂಧ್ರದಿಂದ ಬಂದು ಯಾರಾದರೆ ಡೈರೆಕ್ಟಾಗಿ ತೊಂತೀವಿ, ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇದೆ, ಅಂಥವ್ರಿಗೆ ಕೆಲಸ ಕೊಡ್ತೀವಿ ಅಂತೇಳಿ ತಪ್ಪು ಮಾಡಿದರು. ಇವತ್ತು ಕನ್ನಡದವರು ಕೂಡ ಸ್ವಲ್ಪ ಜನ ಪದ್ಯವಂತರು ಇದ್ದಾರೆ. ರೈಲ್ವೆದಲ್ಲಿ ಕನ್ನಡದವರಿಗೆ ಕೆಲಸ ಕೊಡಬೇಕಂತೇಳಿ ಇವತ್ತು ಹೋರಾಟ ಮಾಡಿದ್ವಿ, ಮನವಿಯನ್ನು ಕೊಟ್ಟಿದ್ದೀವಿ, ಎಚ್ಚರಿಕೆ ಕೊಟ್ಟಿದ್ದೀವಿ. ಮತ್ತು ಪ್ರಶ್ನೆ ಪತ್ರಿಕೆ ಹಿಂದಿ ಇಂಗ್ಲೀಷ್ ಕೊಟ್ಟಿದ್ದರು, ಕನ್ನಡ ಕೊಡಬೇಕಂತೇಳಿ ಇವತ್ತು ಅವ್ರಿಗೆ ಮನವಿ ಮಾಡ್ಕೊಂಡಿದ್ದೀವಿ. ಮುಂದೆ ತಪ್ಪಾದರೆ ಮುತ್ತಿಗೆ ಹಾಕಂಥ ಕೆಲಸ ನಮ್ಮ ಕನ್ನಡ ಸೇನೆ ಮಾಡುತ್ತಂತೇಳಿ ಎಚ್ಚರಿಕೆ ಕೊಟ್ಬಿಟ್ಟು ಬಂದೀವಿ. ಇಲ್ಲ ಇನ್ಮೇಲೆ ಕನ್ನಡದ ತೊಂತೀವಿ ಅಂತೇಳಿ ಆಶ್ವಾಸನೆ ಕೊಟ್ಟಿದ್ದಾರೆ. ನೋಡೋಣ, 1 ವಾರ ಗಡುವು ಕೊಟ್ಟಿದ್ದೀವಿ. ಬದಲಾವಣೆ ಮಾಡಿಲ್ಲ ಅಂದರೆ ಮುತ್ತಿಗೆ ಹಾಕಂಥ ಕೆಲಸ ಮಾಡ್ತೀವಿ. ಎಷ್ಟು ಜನ ಬಂದಿದ್ದೀರಾ ಸರ್? 100 ಜನ ಬಂದಿದ್ದೀವಿ. ಸರ್, ನಿಮ್ಮ ಮನವಿಗೆ ಏನಾದರೂ ಅವರು ಇವತ್ತು ಹೇಳಿದ್ದಾರೆ. ಇವತ್ತು ಸರ್ಕಾರ ಜೊತೆ ಮಾತಾಡಿ ಸಭೆ ಮಾಡಿಬಿಟ್ಟು ಬದಲಾವಣೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಕಾಲಾವಕಾಶ ಏನಾರ ಕೇಳಿದ್ದಾರೆ? 1 ವಾರ ಕಾಲಾವಕಾಶ ಕೇಳಿದ್ದಾರೆ MD ಅವರು. ಬದಲಾವಣೆ ಮಾಡಿ ಕನ್ನಡಿಗರಿಗೆ ಉದ್ಯೋಗ ಕೊಡ್ತೀವಿ ಅಂತ ಹೇಳಿದ್ದಾರೆ. ಮತ್ತು ಮುಂದಿನ ಹೋರಾಟ ಯಾವ ರೀತಿ ಇದೆ? ಮುಂದಿನ ಹೋರಾಟ ನೋಡ್ತೀವಿ. ಸರ್ಕಾರ ಮತ್ತು ಅವರು BMRCL ಸಭೆ ಕರೆದು ಬದಲಾವಣೆ ಮಾಡಿಲ್ಲ ಅಂದರೆ, ಕನ್ನಡ ಉದ್ಯೋಗ ಕೊಡಲಿಲ್ಲ ಅಂದರೆ ರೈಲುಗಳು ಓಡ್ಸೋಕ್ಕೆ ಬಿಡಲ್ಲ ಅಂತೇಳಿ ಎಚ್ಚರಿಕೆ ಕೊಟ್ಟು ಬಂದಿದ್ದೀವಿ. ಸರ್, ತುಂಬ ಜನ ಹಿಂದಿ ಅವ್ರಿಗೆ ಕೆಲಸ ಕೊಟ್ಬಿಡ್ತಾರೆ. ನಮ್ಮ ಕನ್ನಡದವ್ರಿಗೇ ಕೆಲಸ ಇರಲ್ಲ, ಯಾಕೆಂದರೆ ಅವ್ರು ಕಡಿಮೆ ವೇತನದಲ್ಲಿ ಕೆಲಸ ಮಾಡ್ತಾರೆ ಸರ್. ಅದು ಒಂದು ರೀಸನ್ ಅಂತ ಹೇಳಿ. ಹೌದು, ನಮ್ಮವರು ಕನ್ನಡದವರು ಯಾವ ಕೆಲಸ ಸಿಗುತ್ತೆ ಆ ಕೆಲಸಕ್ಕೆ ನುಗ್ಗಬೇಕು. ನಮ್ಮವ್ರು ಕೂಡ ತಪ್ಪು ಮಾಡ್ತಾ ಇದ್ದಾರೆ ಪದೇ ಪದೇ. ಕನ್ನಡದವ್ರ ಕೆಲಸ ಕರೆದಾಗ ಸಡನ್ಲಿ ಹೋಗಬೇಕು. ಈಗ ಸಾಕಷ್ಟು BMTS ಅಲ್ಲಿ KSRTC ಎಲ್ಲ ಕರಿತಾ ಇದ್ದಾರೆ. ಕನ್ನಡದವ್ರು ಹೋಗ್ತಾ ಇಲ್ಲ ಕೆಲಸಕ್ಕೆ, ಹೋಗಬೇಕು. ಬರೀ ನಾವೇ ಹೋರಾಟಗಳು ಮಾಡ್ಕೊಂಡಿದ್ದೀರಿ. ಹಿಂಗೆ ಕನ್ನಡದವ್ರು ಕೂಡ ತಪ್ಪು ಮಾಡಬಾರ್ದು. ಕೆಲಸ ಸಿಕ್ಕಾಗ ಹೋಗ್ಬೇಕು, ನುಗ್ಗಬೇಕು. ಪರಿಕೆ ಕೊಟ್ಟರು ಕಸ ಹೊಡೋಕ್ಕೂ ರೆಡಿ ಇರಬೇಕು, ಪಾನಿಪುರಿ ಮಾಡೋಕ್ಕೂ ರೆಡಿ ಇರಬೇಕು, ಉದ್ಯೋಗ ಮಾಡೋಕ್ಕೂ ರೆಡಿ ಇರಬೇಕು, ಸರ್ಕಾರಿ ಕೆಲಸನೂ ಮಾಡಬೇಕು. ಕನ್ನಡದವರು ತಪ್ಪು ಮಾಡಬಾರ್ದು. ಈಗ ಎಚ್ಚರಿಕೆ ಕೊಟ್ಟು ಬಂದಿದ್ದೀವಿ. BMRCLಗೆ ಕನ್ನಡದ ಉದ್ಯೋಗಗಳು ಕೊಡಬೇಕಂತೇಳಿ ಹೇಳಿ ಬಂದಿದ್ದೀವಿ. ನಮ್ಮ ಈ ಕರ್ನಾಟಕದ ಜನತೆಗೆ, ಈ ನಮ್ಮ ಯುವಕರಿಗೆ ಈ ಯಾವುದೇ ಕೆಲಸ ಸಿಕ್ಕರೂ ಹೋಗ್ಬೋದು ಅಂತೇಳಿ ನಮ್ಮ ಕಡೆಯಿಂದ ಒಂದು ಮನವಿ ಹೇಳ್ಬಿಡಿ ಸರ್. ಅದೇ ನಮ್ಮ ಕಡೆ ಸಹ ಅದೇ ಹೇಳ್ತಾರೆ ಪದೇ ಪದೇ. ಇವತ್ತೆಲ್ಲ ಕಲ್ಯಾಣ ಕರ್ನಾಟಕ, ಉತ್ತರ ಕನ್ನಡ ಜನ ಬಂದು ನಮ್ಗೆ ಕೆಲಸ ಸಿಕ್ತೆ, ಎಲ್ಲ ಗಾರೆ ಕೆಲಸ ಮಾಡ್ತೀವಿ ಅಂತ ಹೇಳ್ತಾರೆ. ಆ ಥರ ಯಾರು ಇದ್ದಾರೆ ಯುವಕರು ಕೆಲಸ ಸಿಕ್ಕಲ್ಲ, ನಮ್ಮ ಕನ್ನಡ ಸೇನೆ ಕೇಂದ್ರ ಕಚೇರಿಗೆ ಬನ್ನಿ. ಬೋರಿಂಗ್ ಹಾಸ್ಪಿಟಲ್ ಶಿವಾಜಿನಗರದಲ್ಲಿ ಇದೆ. ಯಾರಿಗೆ ಕೆಲಸಗಳು ಬೇಕು ನಾವು ಹೋರಾಟ ಮಾಡಿ ಕೆಲಸ ಕೊಡಿಸೋಂಥ ಕೆಲಸ ನಾವು ಮಾಡ್ತೀವಿ. ನಮ್ಮ ಪರಿಚಯ ಮಾಡ್ಕೊಂಬಿಡಿ ಸರ್. ಬಸವರಾಜ ಪಡ್ಕೋಟಿ, ನಮ್ಮ ಕನ್ನಡ ಸೇನೆ ರಾಜ್ಯಾಧ್ಯಕ್ಷರು.